After that, lady. ತೆರಳುತ್ತಾ ಇದ್ದಾರೆ. ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜೊತೆಯಾಗಿದ್ದಾರೆ. ತೆರಳುತ್ತಾ ಇದ್ದಾರೆ. ಗೌರವ ರಕ್ಷೆ ಸ್ವೀಕರಿಸಲಿಕ್ಕಾಗಿ ತೆರೆದ ಜೀಪಿನಲ್ಲಿ ತೆರಳುತ್ತಿದ್ದಾರೆ ಮಾನ್ಯ ರಾಜ್ಯಪಾಲರಾದ ಶ್ರೀ ಥಾವರ್ ಚಂದ್ ಗೆಹ್ಲೋಟ್ ಜೊತೆಯಾಗಿದ್ದಾರೆ. ತೆರಳುತ್ತಾ ಇದ್ದಾರೆ. And Scouts and Guides. ವಾದ್ಯ ಮೇಳವನ್ನ ನೀವಿಲ್ಲಿ ಕಾಣ್ತಾ ಇದ್ದೀರಾ. ಕ್ರಿಸ್ತು ಜಯಂತಿ ಕಾಲೇಜ್ ಎನ್ಸಿಸಿ ಬ್ಯಾಂಡ್ ಕೆ ನಾರಾಯಣಪುರ, ಪೊಲೀಸ್ ಪಬ್ಲಿಕ್ ಸ್ಕೂಲ್ ಕೋರಮಂಗಲ, ಲಿಟಲ್ ಫ್ಲವರ್ ಪಬ್ಲಿಕ್ ಸ್ಕೂಲ್ ಬನಶಂಕರಿ ಥರ್ಡ್ ಸ್ಟೇಜ್, Army, English Band, City Armed Reserve and KSRP. And now we move on to the other house. ನಗರ ಸಶಸ್ತ್ರ ಮೀಸಲು ಪಡೆ, ಹೋಮ್ ಗಾರ್ಡ್, ಭಾರತ್ ಸೇವಾದಳ ಎಲ್ಲ ತುಕಡಿಗಳಿಂದ ಗೌರವ ರಕ್ಷೆಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ಮಾನ್ಯ ರಾಜ್ಯಪಾಲರಾದ ಥಾವರ್ ಚಂದ್ ಗೆಹ್ಲೋಟ್. We have KSISF, Civil Defense, NSS, one behind the other. After that, BCP Men, Mitra Academy, Arakere, Red Cross. ladies and gentlemen, after that, we have the contingent of BCP traffic, and behind the contingent of BCP traffic, we have two special contingents. We have ರಮಣಶ್ರೀ ಎಲ್ಲ ತುಕಡಿಗಳಿಂದ ಗೌರವ ರಕ್ಷೆಯನ್ನ ಸ್ವೀಕಾರ ಮಾಡಿದ್ದಾರೆ. ಹಲವು ದಿವಸಗಳ ಪರಿಶ್ರಮದ ಫಲವಾಗಿ ನಿಮ್ಮ ಮುಂದೆ ಎಲ್ಲ ತುಕಡಿಗಳು ಅತ್ಯಂತ ಶಿಸ್ತಿನಿಂದ ಸಂಯಮದಿಂದ ನಿಂತಿವೆ. After the inspection of the parade, the Honorable Governor is returning to the main dais. The audience seated on the right-hand side will now get an opportunity to exchange Republic Day greetings with the Honorable Governor and the other dignitaries in the Jeep. So, ladies and gentlemen, you have been quiet for a long time. Let's give a round of applause for all the contingents once again. A huge, huge round of applause from all of you. ಹಲವು ದಿನಗಳಿಂದ ಅಪಾರ ಪರಿಶ್ರಮ, ಅಪಾರ ಶ್ರದ್ಧೆಯಿಂದ ಇಂಥದೊಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ತುಕಡಿಗಳಿಗೆ ಮತ್ತೊಮ್ಮೆ ಚಪ್ಪಾಳೆಯ ಪ್ರೋತ್ಸಾಹ, ಅಭಿನಂದನೆ, ಗೌರವ. ಮಾನ್ಯ ರಾಜ್ಯಪಾಲರು ಎಲ್ಲರತ್ತ ಕೈ ಬೀಸಿ ಶುಭಾಶಯವನ್ನ ತಿಳಿಸ್ತಾ ವೇದಿಕೆಯತ್ತ ಮರಳುತ್ತಾ ಇದ್ದಾರೆ. ಬಂಧುಗಳೇ, ಸ್ವಾತಂತ್ರ್ಯ, ಸಮಾನತೆ ಮತ್ತು ನ್ಯಾಯ ಎನ್ನುವ ಮೌಲ್ಯಗಳ ಮೇಲೆ ಸ್ಥಾಪಿತವಾಗಿರುವ ನಮ್ಮ ಮಹಾನ್ ರಾಷ್ಟ್ರವನ್ನ ಹೆಮ್ಮೆಯಿಂದ ನೆನೆಯೋಣ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾತ್ಮರ ತ್ಯಾಗವನ್ನ ಸ್ಮರಿಸೋಣ, ಗೌರವಿಸೋಣ. ಸಂವಿಧಾನದ ಆಶಯಗಳನ್ನ ಪಾಲಿಸುತ್ತಾ ಪ್ರಗತಿಯ ಕಡೆಗೆ ನಾವೆಲ್ಲರೂ ಒಟ್ಟಾಗಿ ಹೆಮ್ಮೆಯಿಂದ ಭಾರತೀಯರೆಂಬ ಅಭಿಮಾನದಿಂದ ಮುಂದೆ ಸಾಗೋಣ. Ladies and gentlemen, as we were talking about the duties and rights of each and every Indian citizen, this is the day for introspection. Avavalokana. We need to assess ourselves as Indian citizens and where we stand today, and take an oath that we all will strive together to make India bigger, better and stronger. ನಾವು ಭಾರತೀಯರು, ಸಂವಿಧಾನವೇ ನಮ್ಮ ಹೆಗ್ಗುರು. ರಾಷ್ಟ್ರದ ಏಕತೆ ಮತ್ತು ಅಖಂಡತೆ ನಮ್ಮ ಪರಮ ಗೌರವ, ಪರಮ ಪ್ರತಿಜ್ಞೆ. ಭಾರತಾಂಬೆಗೆ ಜಯವಾಗಲಿ. ನಾವೆಲ್ಲರೂ ಒಟ್ಟಾಗಿ ಒಮ್ಮತದಿಂದ, ನಾವೆಲ್ಲರೂ ಒಂದೇ ಎನ್ನುವ ಭಾವದಿಂದ ಭಾರತವನ್ನ ಮುನ್ನಡೆಸೋಣ. The Honorable Governor, after the inspection of the parade, is now coming back to the main dais.